ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ನಾ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಮಾಡೀನಿ. ನಾ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಡೆಲ್ಲಿ ಕ್ಯಾರೆಟ್ ತೊಗೊಂಡಿನಿ. ಇದು ಕಲರ್ ಭಾಳ ಚಲೋ ಇರ್ತದೆ. ಸಿಪ್ಪಿ ಎಲ್ಲ ತಕ್ಕೊಂಡು ಚಲೋತ್ನಾಗಿ ತುರಿದಿಟ್ಕೊಂಡ್ಬಿಡ್ತೀನಿ ಮೀಡಿಯಮ್ ಇದ್ರೊಳಗೆ. ತುರಿದಿಟ್ಕೊಂಡ್ಮೇಲೆ ಒಂದು ಬಾಣಲಿ ಒಳಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಚಲೋತ್ನಾಗಿ ಹುರ್ಕೊಂಡ್ಬಿಡ್ತೀನಿ. ಅಂದ್ರೆ ಅದರೊಳಗಿಂದ ನೀರಿನ ಅಂಶ ಏನಿರ್ತದಲ್ಲ ಅದು ಎಲ್ಲ ಹೋಗ್ಬಿಡ್ಬೇಕದು. ನೀಟಾಗಿ ಹೋದ ತಕ್ಷಣ ಭಾಳ ಚಲೋ ಆಗ್ತದೆ. ಈ ಕ್ಯಾರೆಟ್ ಹಲ್ವಾ ಅದಲ್ಲ ಹುಡುಗರಿಗಂತೂ ಭಾಳ ಸೇರ್ತದೆ ಇದು. ಈಗ ನೋಡ್ರಿ ಚಲೋತ್ನಾಗಿ ಆಗ್ಯದ ಬಾಡಿಸ್ಕೊಂಡಿದ್ದಾಗ್ಯದ. ಇದಕ್ಕೆ ನಾ ಏನು ಮಾಡ್ತೀನಿ, ಅರ್ಧ ಕೆ ಜಿ ಕ್ಯಾರೆಟ್ಗೆ ಒಂದು 2 ಫುಲ್ ಕಪ್ಪಿನಷ್ಟು ಗಟ್ಟಿ ಹಾಲನ್ನು ಹಾಕ್ತೀನಿ. ಗಟ್ಟಿ ಹಾಲು ಹಾಕೋದ್ರಿಂದ ರುಚಿ ಜಾಸ್ತಿ ಆಗ್ತದೆ, ಥಿಕ್ನೆಸ್ಸು ಭಾಳ ಚಲೋ ಆಗ್ತದೆ ಇದು ಕ್ಯಾರೆಟ್ ಹಲ್ವಾ. ನೋಡಿರಿ ನಾ ಇಲ್ಲಿ 2 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಇದನ್ನು ಮಾಡ್ತೀನಿ. ಈಗ ಕ್ಯಾರೆಟ್ ಏನದಲ್ಲ ಇದು ನೋಡಿರಿ 1 ಕಪ್ಪು ಅಂತಂದ್ರೆ 250 ml ಅಂತ ಬರ್ತದೆ. ಅಂದ್ರೆ ಒಂದು ಅರ್ಧ ಲೀಟ್ರ್ ಹಾಲು ಬೇಕಾಗ್ತದೆ ಇದಕ್ಕೆ. ಇದು ಕ್ಯಾರೆಟ್ ಅನ್ನೋದಲ್ಲ ಫುಲ್ ಹಾಲೊಳಗನ ಚೆಂದಾಗಿ ಬೇಯಬೇಕು. ನೋಡಿರಿ ಹಾಲು ಹಾಕಿರೋದ್ರಿಂದ ಹೆಂಗೆ ಹಾಲು ಉಕ್ಕು ಬರ್ಲಿಕ್ಕತ್ತದ ಕ್ಯಾರೆಟ್ ಒಳಗೆ. ಅದಕ್ಕೆ ಸ್ವಲ್ಪ ತೆಗೆದಿಟ್ಬಿಟ್ಟೆ, ಮುಚ್ಚಿದ್ನೆಲ್ಲ ತೆಗೆದಿಟ್ಟೆ. ಈಗ ಇದು ಫುಲ್ ಹಾಲೊಳಗನ ಇದು ಚೆಂದಾಗಿ ಬೇಯಬೇಕಿದೆ. ನೋಡಿರಿ ಕಲರು ಎಷ್ಟು ಚಂದ ಕಾಣ್ಲಿಕ್ಕತ್ತದ. ನಾ ಇಲ್ಲಿ ಏನು ಮಾಡಿದ್ದೆ, 200 ಗ್ರಾಮ್ನ ಖೋವಾ ತೊಗೊಂಬಂದಿದ್ದೆ. ಅದರೊಳಗೆ ನಾನು ಈಗ ಇಲ್ಲಿ 100 ಗ್ರಾಮ್ ಖೋವಾ ಮಾತ್ರ ಹಾಕ್ತೀನಿ. ಇದು ಸ್ವೀಟ್ ಇಲ್ಲದೆ ಇರೋ ಖೋವಾ ಅದ ಇದು. ಯಾಕೆಂದ್ರೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿವಲ್ಲ, ಅದಕ್ಕೆ ಒಂದು 100 ಗ್ರಾಮ್ ಖೋವಾ ತೊಗೊಂಡಿನಿ. ಆಮೇಲೆ 1 ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನಿ. ಯಾಕಂದ್ರೆ ಸ್ವಲ್ಪ ಲೈಟ್ ಸ್ವೀಟ್ ಇರಲಿ ಅಂತಂದು ನಾ ಹಂಗೆ ಮಾಡೀನಿ. ನಿಮಗೆ ಸ್ವೀಟ್ ಹೆಂಗೆ ಬೇಕೋ ಹಂಗೆ ಟೇಸ್ಟಿಗೆ ನೋಡಿಕೊಂಡು ನೀವು ಸ್ವೀಟ್ ಹಾಕ್ಕೊಂಡು ಆಮೇಲೆ ಏನು ಮಾಡಬೇಕು, ಇದು ಚಲೋತ್ನಾಗಿ ಸೌಟ್ ತೊಗೊಂಡು ಇದನ್ನು ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಕಡೆ ಹೊಂದ್ಕೊಳ್ಳೋ ಹಂಗೆ ಕೈ ಆಡಿಸ್ಬಿಡ್ಬೇಕು. ನಾವು ಖೋವಾ ತೊಗೊಂಡಿದ್ವಲ್ಲ ಅದನ್ನು ಪೀಸಾಗಿ ಪುಡಿಯಾಗಿ ಮಾಡಿ ಹಾಕಿಬಿಡ್ಬೇಕು ಅದ್ರೊಳಗೆ. ಅಂದ್ರೆ ಎಲ್ಲ ಕ್ಯಾರೆಟ್ ಹಲ್ವಾ ಒಳಗೆ ಚಲೋತ್ನಾಗ ಹೊಂದ್ಕೋಬೇಕು. ಈ ಥರ ಮಾಡ್ಬೇಕು. ಮಾಡಿದ್ಮೇಲೆ ಇವಾಗ ನೋಡ್ರಿ ಚಂದ ಕುದಿಲಿಕ್ಕತ್ತದ. ಅದು ಏನಾಗಿದೆ, ಸಕ್ಕರೆನೂ ಹಾಕೀವಿ, ಖೋವಾ ಹಾಕೀವಿ, ಹಾಲು ಹಾಕೀವಿ, ಎಲ್ಲ ಹಾಕಿವಲ್ಲ. ಈಗ ಅದರೊಳಗೆ ಎಲ್ಲ ಹೊಂದ್ಕೊಂಡು ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಕುದಿಲಿಕ್ಕತ್ತದ. ಈ ಕುದಿಯೋ ಹಂತದೊಳಗೆ ಏನು ಮಾಡಬೇಕು, 1 ಸ್ಪೂನಷ್ಟು ನಾ ಇಲ್ಲಿ ಏಲಕ್ಕಿ ಪುಡಿ ಹಾಕೋತೀನಿ. ಏಲಕ್ಕಿ ಘಮಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ, ಅದು ರುಚಿನೇ ಆಗ್ತದೆ. ಇವಾಗ ನೋಡ್ರಿ ಕ್ಯಾರೆಟ್ ಹಲ್ವಾ ಮಸ್ತ್ ರೆಡಿ ಆಗಿದೆ. ಈಗ ಇದಕ್ಕೇನು ಮಾಡಬೇಕು, ಸ್ವಲ್ಪ ನಾ ಗೋಡಂಬಿ ಪೀಸನ್ನು ಹಾಕ್ತೀನಿ ಗಾರ್ನಿಷಿಂಗಿಗೆ ಅಂತಂದು. ಗಾರ್ನಿಷಿಂಗಿಗೆ ನಾವು ಮತ್ತೆ ಬೇರೆ ಆಮೇಲೆ ಮಾಡೋಣ. ಈಗ ಗೋಡಂಬಿನ ಹಾಕಿಬಿಡ್ತೀನಿ. ಅಂದ್ರೆ ಅದು ಸಿಗ್ತಿರ್ತದೆ, ಒಂದೊಂದು ಬೈಟಿಗೂ ಸಿಗ್ತದಲ್ಲ, ಭಾಳ ರುಚಿ ಆಗ್ತದೆ ಅದು ಕ್ಯಾರೆಟ್ ಹಲ್ವಾ. ಈಗ ನೋಡಿರಿ ರೆಡಿ ಆಗಿದೆ. ಸರ್ವಿಂಗ್ ಬೌಲಿಗೆ ಈಗ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು. ನೋಡಿರಿ ಎಷ್ಟು ಮಸ್ತ್ ಆಗ್ತದಲ್ಲ. ಯಾರು ಗೆಸ್ಟ್ ಅದು ಬಂದಾಗ ಮಾಡಲಿಕ್ಕೆ ಭಾಳ ಅನುಕೂಲ ಅದ ಇದು. ಆಮೇಲೆ ಜಲ್ದಿ ಕ್ವಿಕ್ಕಾಗಿ ಆಗ್ಬಿಡ್ತದೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾ ಇಲ್ಲಿ ಗಾರ್ನಿಷಿಂಗಿಗೆ ಮತ್ತೊಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡೀನಿ, ಆಮೇಲೆ ಬಾದಾಮಿ ಪೀಸಸ್ ಹಾಕ್ಕೊಂಡೀನಿ, ಪಿಸ್ತಾ ಪೀಸ್ ಹಾಕ್ಕೊಂಡೀನಿ. ಆಮೇಲೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ನಲ್ಲ, ಆಮೇಲೆ ನನಗೆ ಇಲ್ಲೂ ಒಂದು ಸ್ವಲ್ಪ ಹಾಕ್ಕೋಬೇಕನ್ನಿಸ್ತು, ಇಲ್ಲೂ ಒಂದು ಸ್ವಲ್ಪ ಹಾಕ್ಕೊಂಡೆ. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಹೆಂಗಾಗ್ಯದ ಅಂತಂದು ನೀವು ಮಾಡಿ ನೋಡಿ ಕಮೆಂಟ್ ಒಳಗೆ ಹಾಕಿರಿ. ಥ್ಯಾಂಕ್ ಯು.